ಬಾಬಾ ಮನೆ ಕಡೆಯಲ್ಲಿ ಚೆನ್ನಾಗಿದ್ದಾರಾ? ಹ್ಞೂ ಬಾಬಾ ಚೆನ್ನಾಗ್ರ ಕಣ್ ಬಾಬಾ, ನೀವು ಚೆನ್ನಾಗಿದ್ದೀರಾ? ನಮ್ದೇನು ಚಂದ. ಏನು ಊರ್ ಕಡೆಗೆ ಬರ್ನೇವಲ್ಲ? ಅಯ್ಯೋ ಏನು ಇಲ್ಲಿ ಹೊಸ ಕೆಲಸ, ಈಗ ಕಳೆ ಪಳೆ ಎಲ್ಲ ಬಂದ್ಬಿಟ್ಟಿತ್ತು ಶುಂಠಿಲಿ, ಏನೋ ಕೇಳಿಸ್ತಿದೆ ಕಣ್ ಬಾಬಾ. ಹಂಗೂ ಅವಳು ಮನೆ ದಿವ್ಸ ಅನ್ಕೊಂಡು ಓಟ್ ಬರೋದ ಅಂತ ಹೋಗಕ್ಕಾಯ್ತದೆ ಅನ್ಕೊಂಡತ್ತಾಗೆ ನಾನು ಸುಮ್ಮನೆ ಆಗಿದೆ. ಬರೋವು ನಾಳೆ ಕೊನಾರ್ದು, ನೀವು ಬರ್ನಿಲ್ಲ ಅಂದಿದ್ರೆ ಬರೋವು. ಯಸದಿ ಎಲ್ಲ ಇದ್ದದ? ಏನ್ರಿ? ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸಾಂಬಾರ್ ಸೊಪ್ಪು ಎಲ್ಲ ಇದ್ದದ ಅಂದೆ. ಅದೇ ಸ್ವಲ್ಪ ಒಂದು ಅರ್ಧ ಕಂತೇರಿ ಯಾರು ಬಂದು ತಕೊಳ್ಳದ ಈಗ ಸದ್ಯಕ್ಕೆ ಆಗ್ಲಿ. ಈಗ ಆಗಷ್ಟು ಮಾಡೋಕೆ ಸಾಕು. ಏನು ಸಾರು ಮಾಡ್ತಿದ್ವಿ ಚಾಪಿಸ್ ಮಾಡ್ತಿದ್ಯೋ? ಚಾಪಿಸ್ದಂಗೆ ಮಾಡದ ಅಂತ ಹೋಗವ ಓದ್ಲಂತೆ ಆಯ್ತು. ಬಿರ್ನ ಆಯ್ತದ ಅದಾರೆ ಬಿರ್ನ ಚಾಪಿಸ್ನೆ ಮಾಡೋಗೊತ್ತಾಗೆ ಊಟ ಮಾಡ್ಕೊ ಹೋಯ್ತೀನಿ. ಇರೋಣ ಹೋಗಿವಂತ ಅದಕ್ಕೆ ಇರು ಹೋಗುವೆ. ಇಲ್ಲ ಕತೆ ಕೆಲಸ ಅದೇ ನನಗೆ ಹೋಗ್ಬೇಕು. ಹೋಗು ಬಿರ್ಬಿರ್ ಮಾಡೋಗು. ಸರಿ ಅಣ್ಣ ಅದೇ ಮಾತಾಡ್ತೇರಿ, ನಾನು ಅಡುಗೆ ಮಾಡ್ತೀನಿ. ಆಯ್ತು ನಾನು ಮಾತಾಡ್ತೀನಿ ಹೋಗವ. ಇನ್ನೇನು ಬಾವ ಇನ್ನೇನು ಸಮಾಚಾರ? ಹೇಳ್ಬೇಕನ್ ಬಾವ. ಹೋಟ್ಲಲ್ಲಿ ಹೆಂಗೆ ವ್ಯಾಪಾರ ಪರವಾಗಿಲ್ವಾ? ಅಯ್ಯೋ ಬಿಡೋದನ್ನ ವ್ಯಾಪಾರವೇ ಇಲ್ಲ ಸತಿ ಕತೆ ಹೇಳಿ. ಮಳೆ ಇತ್ತಿಲ್ವಲ್ಲ ಇಲ್ಲಿಗ ಈಗೇನು ಮಳೆ ಹೋಯ್ತದೆ. ಬ್ಯಾಸ್ಗೆಯಲ್ಲಿ ಏನು ವ್ಯಾಪಾರವೇ ಇಲ್ಲ ಕಣ್ ಬಾವ. ಟೀ ಕಾಫಿ ಯಾರು ಕೊಡ್ತಾರೆ ಬಿಸಿಲಿಗೆ ಅಷ್ಟಾಗಿ? ಜಾಸ್ತಿ ಟೀ ಕಾಫಿಗೂ ಬರ್ನಿಲ್ಲ. ಇನ್ನು ಟೀ ಕಾಫಿ ಜೊತೆಗೆ ನಂಚ್ಕೊಳಕ್ಕೆ ಈಗ ಚಳಿ ಆದ್ರೂ ಈಗ ಒಳ್ಳೆ ಚೆನ್ನಾಗದ. ಈಗ ಒಳ್ಳೆ ಸೀಸನು ಮಳೆ ಆಗಲ್ಲವ. ಹಂಗೆ ಈಗ ಒಂದು ವಾರದಿಂದ ಏನು ಹುಸಿ ಬಿಸಿಲು ಸುಡ್ತಿತ್ತ? ಏನತ್ತಾಗೆ ಅಷ್ಟೊಂದು ಬಿಸಿಲು ಸುಡೋದು ಏನು ಅಷ್ಟೇ ವ್ಯಾಪಾರನೂ ಇತ್ತಿಲ್ಲ, ಡಲ್ ಆಗ್ಬಿಟ್ಟಿತ್ತು. ಅದಕ್ಕೆ ಅದನ್ನೇ ಒಂಚೂರು ಮಾತಾಡ್ಬೇಕಾಯ್ತು ನಿಮ್ಮ ಕೂಟ. ಅದಕ್ಕೆ ಬಂದೆ. ಅದೇನು ಹೇಳಿ ಬಾವ, ಅದೇನು ಹೇಳಿ. ಅದೇ ಕಂಡ್ರು ಬಾವ ಒಂದು 30,000 ರೂಪಾಯಿ ದುಡ್ಡು ಮಾಡಿಕೊಡಿ ಇಲ್ಲಿ ಒಂದು ತಿಂಗಳು ಮಟ್ಟಿಗೆ. ಕೊಟ್ಟನಂತೆ ಅಂಗಡಿಗೆ ಹೋಗಿ ಸಾಮಾನು ತೆಗ್ದು ಹಾಕಬೇಕು. ಆಮೇಲೆ ಯಾವುದೋ ಚೀಟಿ ಮುಂದೆ ತಿಂಗಳಿಗೆ ಆಯ್ತದೆ ನಂದು. ಇನ್ನು 1.5 ತಿಂಗಳಿಗೆ ಒಂದು ಚೀಟಿ ಕಟ್ಕೊತಿದೆ ದುಡ್ಡ, ಅದು ಆಯ್ತದೆ ಎತ್ಕೊತೀನಿ. ಸದ್ಯಕ್ಕೆ ಎಮರ್ಜೆನ್ಸಿ ಆಗ್ಬಿಟ್ರೆ ಕಣ್ ಬಾವ ಒಂದು 30,000 ರೂಪಾಯಿ ದುಡ್ಡಿದ್ರು ಕೊಡಿ. ನನ್ನ ತವಿಲಿದ್ದು ಬಾವ. ಈಗ ನಿಮಗೆ ಗೊತ್ತಲ್ಲ, ಇವಾಗ ಶುಂಠಿ ಅನ್ಕೊಂಡು ಶುಂಠಿ ಖರ್ಚು ಮಾಡಿ ಸಾಕಾಗಿ ಕಣ್ ಬಾವ. ಔಷಧಿ ಏನು ಹಾಳು ಕಾಳು ಅದು ಇದು ಅಂದ್ಕೊಂಡು 12-20 ಅದರಲ್ಲೇ ಮಾಡ್ಬೇಕಾ? ಅಯ್ಯೋ ಸುಮ್ಕಿರಿ. ನಾನು ಮೂಲೆಯಲ್ಲಿ ಮುಟ್ಕಲರಿ ಇವ್ರಿಗೆ ಕೊಟ್ಟಿದ್ದು ದುಡ್ಡನ್ನು ವಾಪಸ್ ಕೊಟ್ಬಿಟ್ರು. ಆ ದುಡ್ಡನ್ನ ಖರ್ಚು ಮಾಡ್ತಾ ಕುಂತೀವಿ. ಏನೋ ದೇವ್ರು ಒಳ್ಳೇದು ಮಾಡಿದ್ರೆ ಒಂದು ಆಲಿ ಅಂತ ಇದ್ರೆ ಕೊಡ್ತಿಲ್ಲ ಬಾವ. ನಿಮ್ಗಿಂತ ಹೆಚ್ಚ ಏನು ನಿಮ್ಮ ವಾಪಸ್ ಇಸ್ಕೋಬೇಕಾಗಿತ್ತು ನಾನು. ಹಂಗಂದ್ರೆ ಅದು ಬಾವ ಸಾಲ ಏನಿದ್ರು ಸಾಲ ಅದು ಕೊಟ್ಮೇಲೆ ಕೊಡಲೇಬೇಕು. ಅವೆಲ್ಲ ಇಲ್ಲ ಮುಲಾಜು. ಹಂಗೆಲ್ಲ ಇದ್ರೆ ಇನ್ನು ಮುಂದುವರೆಕಾದ ಬಾವ. ಬಂದವ್ರಿಗೆಲ್ಲ 10-20 ಕೊಡ್ಕೊ ಹೋಯ್ತಿದ್ರೆ ನಾನು ಮುಡಿ ಕಳಕ್ಲಕ್ಕ ಕೊಡಿ. ನೀವು ಇದು ಮಾಡ್ಕೊಬೇಡಿ ಅವ. ನಿಮಗೆ ಗೊತ್ತಲ್ಲ ಬಾವ ನಂತ ಎಲ್ಬೋದ ದುಡ್ಡು ಭಾಳ ಹಿಂಸೆ ಆಗ್ಬಿಟ್ಟದೆ. ಅವಳು ಗಂಗನೂರಿ ನೋಡೋದು ಎಸದಿಗೆ ಅವಳಿಗೆ ಎಲ್ಲಿರೋದು ಬಾವ. ಅವಳು ತವಿಲ್ ಬಂದದು. ಇನ್ನು ಅವಳು ಬಿಟ್ರೆ ನಮಗೆ ಇಲ್ಲ. ಇನ್ನೇನಂದ್ರೆ ಇರಿ ಎಸದಿ ಇಲ್ಲಿ ನೋಡಿ ಬಾವ. ನಾನು ದುಡ್ಡು ಕೇಳ್ತದೆ ನಿನ್ ಕಂಡಂಗೆ ನಾನು ಔಸ್ ಮಾಡಿಕೊಂಡಿದ್ದಂದ್ರೆ ನಿಂಗೆ ಗೊತ್ತಿಲ್ವಾ? ನಾನು ಕೈಲಂಗ ಅಂತೂ ಇಸ್ಕೊಡು ಬಾವನ್ಗೆ ಹೇಳ್ಬಿಟ್ಟು ಅಂತ ನಾನು ಏನು ಹೇಳನೆ. ನಿಮ್ಮ ಪರಿಸ್ಥಿತಿ ನನಗೂ ಗೊತ್ತಲ್ಲ. ಒಂದು ಕೆಲಸ ಮಾಡು, ಕೊಡಿಲಿ ಯಾವ್ದಾರು ಒಂದು ಒಡವೆ ಮಡ್ಬಿಟ್ಟದ ಕೊಡದ. ಅದೇನು ಸಮಸ್ಯೆ ತೀರ್ಸ್ಕೊಂಡು ಕೊಡ್ಲಂತೆ. ಅಯ್ಯೋ ಒಡವೆ ಗಿಡವೆ ಬೇಡ, ದುಡ್ಡಿದ್ರು ಕೊಡಿ ಬಾವ. ಈಗ ಒಡವೆ ಮಾಡ್ಬಿಟ್ಟೆ ಕೊಡ್ತೀವಿ ಏನಾರು, ದುಡ್ಡಿದ್ರು ಕೊಡ್ತಿತ್ತಿಲ್ವಾ? ಕೊಡವು ದುಡ್ಡಿಲ್ಲ ಕಣ್ ಬಾವ. ಇಸ್ಕೊಂಡು ಒಡವೆನೆಯಾ ಇಲ್ಲ ನೀವಾರು ಮಡಿಕೊಳ್ಳಿ, ಇಲ್ಲ ನಾನಾರು ಮಾಡ್ಬಿಟ್ಟು ದುಡ್ಡು ಕೊಡ್ತೀನಿ. ಹೋಗಿ ಸಮಯ ಇಸ್ಕೊಂಡು ಅದೇನು 1 ತಿಂಗಳು ಅಲ್ತಾರೆ 2 ತಿಂಗಳು ಮಡಿಕೊಂಡು ಕೊಡಿ ಸರಿಯಾ? ನನಗೆ ಬೇಜಾರಾಯ್ತದೆ. ಯಾವಾಗಲೂ ನಾನು ಹಿಂಗೆ ನನ್ನ ತಂಗಿ ಬಾವ ಅಲ್ಲಿ ಇಸ್ಕೊಂಬಿಟ್ಟು ಹೋಗ್ಬೇಕಲ್ಲ ಅಂತ ಎಷ್ಟು ಬೇಜಾರಾಯ್ತದೆ ಗೊತ್ತು ನನಗೆ. ಅಯ್ಯೋ ಬಾವ ಹೋಗಿ ಅದಕ್ಕೆ ಬೇಜಾರು ಮಾಡ್ಕೊಂಡಿರಿ. ಸರಿ ಬಿಡಿ, ನೀವು ಎಷ್ಟು ಸತಿ ಸಮಯಕ್ಕಾಗಿಲ್ಲ ತಲೆಗೆಡ್ಸ್ಕೊಬೇಡಿ. ಹೋಗಿ ಕೊಟ್ಟು ಕಳ್ಸಿ ಅದರ ಒಂದು ಒಡವೆ. ಯಾವ್ದು ಕೊಟ್ಟು ಕಳ್ಸೋನಿ? ನಾವೇ ರೀ ಜುಮ್ಕಿ ಅವಲ್ಲ ಕೊಟ್ಟರೆ ಮುಂದಿನ ತಿಂಗಳಲ್ಲಿ ಮದುವೆ ಅದಲ್ಲ. ಆ ಮದುವೆಗೆ ಹಾಕೊಂಡು ಹೋಗ್ಬೇಕಾ ಇವ್ರದ್ದು? ಇವರು ಅಣ್ಣನ ಮಗಳು ಮದುವೆ ಇಲ್ವಾ? ಅದನ್ನ ಹೆಂಗೆ ಮಾಡೋದು? ಅಯ್ಯೋ ಅಲ್ಲಿ ಗಂಟೆ ಯಾಕೆ ಮಗ? ಇನ್ನೊಂದು 6 ದಿವಸ ಯಾರ್ಗಾರು ಕೇಳ್ಬಿಟ್ಟು ಬಿಡ್ಸ್ಕೊಟ್ಬಿಡ್ತೀನಿ ಕತೆ. ಕೊಡ್ಮಗ ಒಡವೆ ಇಸ್ಕೊಡೋಕೆ ಬೇಜಾರಾಯ್ತಾ ಕೂತದೆ. ನೀನು ಕೊಡ್ದಾನೆ ಇದ್ದಾನವ ನಾನು. ನನ್ನ ಜೀವ ತರ್ತದ. ಸರಿ ಅಣ್ಣ ಆಯ್ತು ರೀ. ಕೊಟ್ಟನ್ ಬನ್ನಿ ಮತ್ತೆ ಮಾಡ್ಬಿಟ್ಟು ಕೊಡೋಗಿ ಮಗ. ಆಮೇಲೆ ನಿಮ್ಮ ಅದಕ್ಕೆ ಕುಟ್ಟಿ ಹೇಳ್ಬಿಟ್ಟು ಕಣವ ಬೋಯ್ತಾಳೆ ಮೇಲೆ ಯಾಕೆ ಇಸ್ಕೊಳಕ್ ಹೋಗಿದೆ ಅಂತ. ಯಾಕೆ ಅದಕ್ಕೆ ಗೊತ್ತಿಲ್ಲ ನೀನು ಇಲ್ಲಿ ಬಂದಿರೋದು? ಇಲ್ಲ ಕಣ್ಮಗ ನಾನು ಬಂದಿರೋದು ಅವ್ಳಿಗೆ ಗೊತ್ತಿಲ್ಲ. ನಿನ್ಗೆ ಹೇಳ್ಬೇಡ ದುಡ್ಡು ಗಿಡಿ ಇಸ್ಕತ್ತು ಅಂತ. ಸರಿ ಬಿಡು ಆಯ್ತು ಬಿಡು ಹೇಳಕ್ಕಿಲ್ಲ. ಆಮೇಲೆ ಅವಳಿಗಂತೂ ಗೊತ್ತಾಗದ್ ಬೇಡ ಕಣವ. ಯಾಕೆ ಹೋಗಿದ್ರಿ ಅಲ್ಲೇ ಗಂಟೆ ದುಡ್ಡು ಇಸ್ಕೊಳಕ್ಕೆ ಅನ್ಕೊಂಡು ಬಾಯ್ ಬಂದಂಗೆ ಮಾತಾಡ್ತಾಳೆ ಮೇಲೆ. ಸರಿ ಬಿಡೋಣ ಆಯ್ತು, ನಾನೇ ಕೇಳಕ್ ಹೋಗನೆ ರೀ. ಬನ್ನಿ ಮತ್ತೆ ಹೋಗಿ ಮಾಡ್ಬಿಟ್ಟು ದುಡ್ಡು ತಂದು ಕೊಟ್ಬಿಡಿ. ಸರಿ ಆಯ್ತು. ಹಬ್ಬ ಸದ್ಯ ದುಡ್ಡಿಲ್ದಂತೂ ಹೋದ್ರೆ ನಿನ್ನ ಮನೆಗೆ ಸೇರಿಸ್ಕೊಳಕ್ಕಿಲ್ಲ. ಹೆಂಗಾರು ಮಾಡಿ ಸದ್ಯಕ್ಕೆ ಈಗ ಅಡ್ಜಸ್ಟ್ ಮಾಡ್ಕೊಂಡು ಓಟು ಬಂದ್ಬಿಟ್ರೆ ದುಡ್ಡು ಇಸ್ಕೊಂಡು ಹೋಗಿ ಕೊಟ್ಬಿಟ್ರೆ ಸುಮ್ಮನೆ ಆಯ್ತಾಳೆ. 1 ಗಂಟೆಗೆ ನಂತರ ಬಾವ ತಗೊಳ್ಳಿ. ಓಟ್ ಬಂದ್ರೆ ಓಟ್ ಬಂದೆ ಕಲೆ. ಅದಕ್ಕೆ ಕಾಸು ದುಡ್ಡು ತಗೊಂಬಂದೆ 30,000 ರೂಪಾಯಿ ಇದೆ. ಕೊಡಿ ಮತ್ತೆ ಬಾವ ಸದಿ ಬೇಜಾರು ಮಾಡ್ಕೊಬಿಡಿ ಪಾಪ. ನಿಮಗೆ ತೊಂದರೆ ಆಯಿತು ಅಲ್ಲ ಕಣ. ಅದಕ್ಕೆ ತೊಂದರೆ ಅಂದಿ? ಎಂತ ತೊಂದರೆ? ಸಮಯಕ್ಕೆ ಒಬ್ರಿಗೊಬ್ರು ಆಗ್ದಾನೆ ಇನ್ಯಾರಾದ ಸುಮ್ ಕುತ್ಕೋ. ಸರಿ ಕತೆ ನಿಂದೊಳೆ ಹಂಗಂದಿಯ ಸುಮ್ಕಿರೋಣ. ಏನು ಮಾಡಿಯವ? ಎಮರ್ಜೆನ್ಸಿ ಬೀಳ್ನಿಲ್ಲ ಅಂದರೆ ಇಸ್ಕೊತಿತ್ತಿಲ್ಲ. ಏನು ಮಾಡಿ ಭಾಳ ಇದಾದಂಗೆ ಆಗ್ಬಿಟ್ಟದ ನಮಗೆ. ಇರಲಿ ತಗೊಳ್ಳಿ ಬಿಡ್ಸ್ಕೊಡ್ತೀನಿ. ಬೇಜಾರು ಮಾಡ್ಕೊಬೇಡಕನವ. ಯಾವುದೋ ಮದುವೆ ಇದೆ ಅಂದಲ್ಲ ಇನ್ನೊಂದು 6 ಹೊತ್ತಿಗೆ, ಇನ್ನು 6 ಇನ್ನೊಂದು 10 ದಿವಸದೊಳಗೆ ಬಿಡ್ಸ್ಕೊಡ್ತೀನಿ. ಬೇಜಾರು ಮಾಡ್ಕೊಬೇಡ. ಅಯ್ಯೋ ಯಾಕೆ ಬೇಜಾರಣ್ಣ? ಬಾ ಸಿಕ್ಕಿಲ್ಲ ಕೈ ಕಟ್ಕೊಂಡು ಊಟ ಮಾಡುವೆ. ಕೊಡವ ಚೂರ. ಈಗ ಎಷ್ಟು ಗಂಟೆ ಬಸ್ ಇದ್ದದು ಬಾಬಾ? ಈಗ ಏನು ಮಾಡಕ್ಕೆ ಅಂತೀರಿ? ಬೆಳಿಗ್ಗೆ ಎದ್ದು ಎಷ್ಟು ಹೊತ್ತಿಗೆ ಹೊಂಟೋಗಿರಿ?
ನಾನು ಇದ್ರಲ್ಲಿ 5 ಗಂಟೆ ಹೊತ್ತಿಗೆ 6 ಗಂಟೆ ಬಸ್ ಹೋಯ್ತದಲ್ಲ ಅದು ಕುಂಟೋಗಿ ಊರಿಗೆ 7-7:30 ಅದಕ್ಕೆಲ್ಲ ಊರಿಗೆ ಹೋಗ್ಬೋದು. ಈಗಂತ ಓದಿರಿ ಅಣ್ಣ ಇರು ಹೋಗುವೆ ನಾಳೆಗೆ 6 ಗಂಟೆಗೆ ಬರ್ತದೆ ಬಸ್ಸು ಹೋಗಿ ಸುಮ್ಕಿರು. ಇಲ್ಲಕ್ಕ ಸುಮ್ಕಿರುವ ಅರ್ಜೆಂಟ್ ಅದು ಏನೋ ಒಂದು ಯಾವಾರದೇ ಹೋಗ್ಬೇಕು ನಾನು. ಬತ್ತೀನಿ ಒಂಚೂರು ಕೊಡಿದ್ದು ಊಟ ಮಾಡ್ಕೊತೀನಿ ಹೋಯ್ತೀನಿ. ಇದ್ದೀರಾ ಆಗದಪ್ಪ ಇಷ್ಟೊತ್ತಲ್ಲಿ ಹೋಯ್ತೀನಿ ಅಂತೀಯಲ್ಲ ಇಷ್ಟೊತ್ತಾಗದೆ. ಅಯ್ಯೋ 5 ಗಂಟೆ ಬಸ್ ಹತ್ರ 6-6:30 ಊರಿಗೆ ಹೋಯ್ತೀನಿ ಕೊಡ್ಲಾ. ಸರಿ ಕೂತ್ಕೊ ಮತ್ತೆ ಇನ್ನೊಂದು 5 ನಿಮಿಷ ಆಯ್ತು. ನನಗೆ ಬೇಜಾರಾಯ್ತದೆ ಕಣ್ಬವ. ಅದೇ ಬೇಜಾರು ಮಾಡ್ಕೊಂಡಿರಿ ಸುಮ್ಕಿರಿ. ಕೊಡಿರೋ ಅಂತ ಸುಮ್ಕಿರಿ ಅಂತ ತಲೆಗೆಡ್ಸ್ಕೊಬೇಡಿ. ಆಮೇಲೆ ಫೋನ್ ಮಾಡಿದಾಗ ಹೇಳ್ಬಿಟ್ಟಿರಿ ನಿಮ್ಮ ಅಕ್ಕನಿಗೆ ಹಿಂಗೆ ದುಡ್ಡು ಇಸ್ಕತ್ತು ಬಾವ ಅಂದ್ಬಿಟ್ಟು ಹೇಳ್ಗಿರ್ಬೇಡಿ ಕಣ್ಬವ. ಹೇಳೋಣ ಬಿಡಿ ಬಾವ, ಹೇಳಕ್ಕಿಲ್ಲ ಯಾಕೆ ಹೇಳಕ್ ಹೋಗಾನೆ, ಹೇಳಕ್ಕಿಲ್ಲಕತ್ ಬಿಡಿ. ಎಸದಿಗೊಂಗೆ ಅನ್ನಿ ಅವಳು ಬಾಯ್ತಾಡಿಕಿಲ್ಲ ಅದಕ್ಕೆ ಕುಟ್ಟಿ ಹೇಳ್ಬಿಡ್ತಾಳೆ. ಹೇಳೋದೇನು ಬೇಡ, ನಾನು 6 ಹೊತ್ತಿಗೆ ತಂದು ಕೊಟ್ಬಿಡ್ತೀನಿ ವಾಪಸ್ಸು ಕತೆ. ಆಯ್ತು ಕೊಡಿವ್ರಿ ಹೋಗಿ ತಲೆಗೆಡ್ಸ್ಕೊಬೇಡಿ. ಓ ಮಗ ಮಾವ ಬನ್ನಿ ಊರಿಗೆ ಒಂದ್ಸತಿ ಬರೋಕ್ಕಾಗ್ತಿದ್ದೀರಪ್ಪ. ಇರು ಬೆಳಿಗ್ಗೆ ಹೋಗುವೆ. ಮೀನು ತಗೊಬತ್ತಾವಳೆ ಮಟ್ಟೇಳು ಊಟ ಮಾಡ್ಕೊಂಡು ನಾಳೆಗೆ ಹೋಗಿ ಸುಮ್ಕಿರು. ಓ ದೊಡ್ಡಪ್ಪ ಎಲ್ಲಿದ್ದು ಮೀನು ಅಲ್ತಾ ಇನ್ನು ಬತ್ತಿದಕ್ಕಲ್ಲ ಯಾರೋ ಒಮ್ಮೆ ಚುಚ್ಕೊಂಡು ತಗೋಯ್ತಿದ. 100 ರೂಪಾಯಿ ಕೊಡೆಯ 100 ರೂಪಾಯಿ ಅಂತಂದ. 2 kg ಅಷ್ಟೇ ಅವೆ. 100 ರೂಪಾಯಿಗೆ ತಗೊಳ್ಳಿ ಅಂತ ಅದಕ್ಕೆ ತಗೊಬತ್ತೇವನಿ. ನಿಮ್ಮ ದೊಡ್ಡವ ಅಲ್ಲೇ ಕೆರೆ ಉಚ್ಕೊಂಬತ್ತೀನಿ ನೀವು ನಡೀರಿ ಅಂದ್ಲು. ಓ ಸರಿ ಎಂತ ಮೀನು? ಮಾಮೂಲಿ ಜಿಲೇಬಿ ಮೀನು ಕಣಪ್ಪ. ಅದಕ್ಕೆ ಊಟ ಮಾಡಿವಿ ಇರಪ್ಪ, ಬೆಳಿಗ್ಗೆ ಹೋಗುವೆ ಈಗ ಹೋಗ್ಬೇಡ. ಇಲ್ಲಕ್ಕ ಸುಮ್ಕಿರಿ ಮವ. ಅಯ್ಯೋ ಬತ್ತೀನಿ ಸುಮ್ಕಿರಿ. ನಮ್ಗೇನು ಮೀನ್ಗೇನು ಬರಬೇಕು ಅಂತ ತಗೋತೀವಿ ಅಲ್ಲೇ ಕತೆ. ಇವು ಬಾವ ಏನು ಮಾಡ್ರು ಬಿಡ್ನಿಲ್ಲ ಚಿಕನ್ ಮಾಡವ್ರೆ. ಊಟ ಮಾಡ್ಕೊಂಡು ಹೋಯ್ತೀನಿ. ಇನ್ನೊಂದ್ಸತಿ ಬತ್ತೀನಿ ಮತ್ತೆ ಹೇಳು ನಾನು ಇಬ್ರು ಬರ್ತೀವಿ ಇರಪ್ಪ. ಅದೆಷ್ಟೊತ್ತದ ಇರು ಊಟ ಮಾಡ್ಕೊಂಡು ಬೆಳಿಗ್ಗೆ ಅಷ್ಟೊತ್ತಿಗೆ 6 ಗಂಟೆ ಬಸ್ಗೆ ಹೊಂಟೋಗುವಂತೆ ಇರು. ಪಾಪ ನೀನು ಬಂದರೆ ಅಷ್ಟು ಚೆನ್ನಾಗಿ ನಿಮ್ಮ ಮನೆ ಭಾವನಿಸ್ತೀರಿ. ನೀವು ಬಂದಾಗ ಊಟ ಮಾಡೋಕ್ಕೂ ಬೇಜಾರು ಮಾಡ್ಕೊತೀರಪ್ಪ. ಅದಕ್ಕೆ ಭಾಳ ಬೇಜಾರು ನಮಗೆ ನಿಮ್ಮ ಮನೆಗೆ ಬರೋಕ್ಕೆ. ಮಾವ ಅದಕ್ಕೆ ಹಂಗಂದಿರಿ ಸುಮ್ಕಿರಿ ಮಾವ. ಯಾಕೆ ನಾವು ಊಟನೇ ಮಾಡಿಲ್ಲ ಬಂಗಾರೆ. ಏನೋ ಎಮರ್ಜೆನ್ಸಿ ಕೆಲಸ ಬಿದ್ದುಬಿಟ್ಟದೆ ಮಾವ. ಒಂದು ಅರ್ಜೆಂಟು ಹೋಗ್ಬೇಕು. ಅಯ್ಯೋ ನಾನು ಇರು ಅಂತೇನೆ ಕಂದೋಡಪ್ಪ. ಏನು ಮಾಡ್ರು ಹೋಗ್ತೇನೆ ಇಲ್ಲ. ಅದೇನೋ ಎಮರ್ಜೆನ್ಸಿ ಕೆಲಸ ಅದೇ ಹೋಗ್ಬೇಕು ಅಂತ ಕೊಡ್ತಾರೆ. ನಾವು ಇವ್ರು ನೋಡಿದ್ವಲ್ಲ ಉಳ್ಕೊಂಡದು ಹೆಂಗೆ ಬಂದ್ಬಿಟ್ಟು ತಗೊಳಕಲ್ಲ ಮಗನ ಮೀನ. ನಾವೇನು ಈಗೇನು ಮೊನ್ನೆ ದಿವಸ ಊಟ ಮಾಡ್ಕೊ ಬಂದಿದ್ದೋ ಏನೇನು ಊಟ ಬಣ್ಣ ಹೆಸರು ಬೇಕಾಗಿತ್ತಿಲ್ಲ. ಹೆಂಗೂ ಅದಲ್ಲ ಊಟ ಮಾಡಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ನಿಮ್ಮ ದೊಡ್ಡವ ತಕೊಡು ಅಂತ ಅಂದ್ಲು. ಅವ್ರು ಮಾಡಿಕ್ತೀನಿ ತಕೊಡು ಅಂತ ಅಂದ್ಲು ಅಂದ್ಬಿಟ್ಟು ತಕೊಟ್ಟೆ. ಇರಲಿ ಬಿಡತ್ತಾಗ ಏನು ಮಾಡೋಕ್ಕದು ಮಾವ. ಬೇಜಾರು ಮಾಡ್ಕೊಬೇಡಿ ಸುಮ್ಕಿರಿ ಬತ್ತೀನಿ. ಇನ್ನೊಂದ್ಸತಿ ಬತ್ತೀನಿ ಸುಮ್ಕಿರ ಮಟ್ಟಳು ನಾವು ಏನಾದ್ರು ಆರ ಬಿಟ್ಕೊಂಡು ಬತ್ತೀನಿ ಸುಮ್ಕಿರಿ ಮಾವ. ಬನ್ನಿ ನೀವು ಅತ್ತೆ ಅಲ್ಲವ ಬಂದ್ರು ಮಾವ. ಇಲ್ಲೇನು ಮಾಡಿರಿ ಈಗ ಬತ್ತಿ ಸುಮ್ಕಿರಪ್ಪ ಬತ್ತಿ ಸುಮ್ಕಿರಿ. ನೀವೇನು ಆರಂಭ ಮಾಡಿರೋ ಮಾವ. ನಾನೇ ಮಾಡ್ಕೊಳ್ಳೋದು ಕಂಬವ. ಈ ವಸ್ತಿನ ಮಾಡ್ಕೊತೀವಿ ಅವ್ರವ ಜಮೀನ. ಅಯ್ಯೋ ಆಯ್ಕೆ ನಮಗೆ ಕಣ್ಮಗ ಅದಕ್ಕೆ ಅವನೇ ಮಾಡ್ಕೋ ಎಷ್ಟೊಂದು ದಿನಕ್ಕೆ ಆದಷ್ಟು ಕೊಡೋಗು ಅಂತ ಅಂದೆ. ಅದಕ್ಕೆ ಅವ್ನಿಗೆ ಕೊಟ್ಟು ಮಾಡ್ಕೊತಾವೆ ಅವನೇ ಸುಂಟಿ ಹಾಕವನೇ. ಅಯ್ಯೋ ಆಯ್ಕೆ ಸುಮ್ಕಿರಿ. ಅವರು ಬಾವರು ಬಂದಿಲ್ಲ ಇರಕನಪ್ಪ. ಅವ್ನು ಬಂದಿಲ್ಲ. ಅವನು ಡ್ಯೂಟಿ ಅಲ್ವಾ, ಅವನು ರಜೆ ಇರಕ್ಕಿಲ್ಲ ಈಗ. ಅದಕ್ಕೆ ಬಂದಿಲ್ಲ. ಡ್ಯೂಟಿ ಅದು ಇದು ಅಂತ ಕೆಲಸ ಇರ್ತದಲ್ಲ, ರಜೆನೇ ಸಿಗಕ್ಕಿಲ್ಲ ಅವನಿಗೆ ಜಾಸ್ತಿಯ. ಅದಕ್ಕೆ ರಜೆ ಇತ್ತಲ್ಲ ಐಕ್ಳುಗಳಿಗೆ ಇಲ್ಲಿ ಕಳಿಸ್ಬೇಕಾಯ್ತದೆ ಅಂದ್ಬಿಟ್ಟು ನಮ್ಮನ್ನೇ ಅಲ್ಲಿ ಕರ್ಸ್ಕೊಂಡಿದ್ರು. ಅಜ್ಜಿ ತಾತ ಬೇಕು ಅಂತವೇ ಬನ್ನಿ ಅಂದ್ಬಿಟ್ಟು. ಹೋಗಿ 15 ದಿವಸ ಆಗಿತ್ತು ಬಂದೈತಿಲ್ಲ. ಹೆಂಗೋ ಚೆನ್ನಾಗಿರಿ ಮಾವ. ಹೆಂಗೋ ನೋಡ್ಕೊತಾರ್ತಾನೆ ಅಚ್ಚುಕಟ್ಟಾಗಿ. ಏನೇ ತೊಂದರೆ ಏನಿಲ್ಲ ಕಣಪ್ಪ. ಮಾತ್ರ ಅಚ್ಚುಕಟ್ಟಾಗಿ ನೋಡ್ಕೊತಾರೆ ಏನಿಲ್ಲ. ನಮಗೆ ಇರೋಕ್ಕಾಗಿಲ್ಲ ಸಿಟಿ ಇಲ್ವಪ್ಪ. ನಮಗೆ ಅಲ್ಲಿ ಚಂದಿಲ್ಲ. ಏನಿರೋ ಹಳ್ಳಿನ ಸರಿ ನಮಗೆ. ಮಾವ ಅಣ್ಣ ರೀ ಬನ್ನಿ ಕೈ ಕಾಲು ತೊಗೊಳ್ಳಿ ಊಟ ಮಾಡಿವ್ರಿ. ಬನ್ನಿ ಮಾವ ಬನ್ನಿ ಇದಳಿ ಕೈ ಕಾಲು ತೊಳ್ಕೊಳ್ಳಿ. ಹೋಗ್ರಪ್ಪ ಹೋಗಿ ನೀವು ಮಾಡಾಕಿ ನಮ್ಗೆ ಬೇಡಕತ್ತೆ. ಎದ್ ನಡಿದೋಡಪ್ಪ ಎದಳು ತೊಳ್ಕೊ ಊಟ ಮಾಡಿ ಒಂಚೂರ. ಮಾವ ಬನ್ನಿ ಸರ್ ಊಟ ಮಾಡಿ ಬನ್ನಿ. ಕೊಡವ ಇಕ್ಕೊಡವ ಅಣ್ಣ ಮೊದಲು ಉಣ್ಣಕ್ಕಾಯ್ತದೆ. ಬನ್ನಿ ಅಣ್ಣಂಗೆ ಒಂದ್ಸತಿ ನಿಮ್ಗೆ ಒಂದ್ಸತಿಯ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.